ಬಗೆದಷ್ಟು ಬಯಲಾಗ್ತಾ ಇದೆ ಈ ಕೆಪಿಎಸ್ಸಿಯ ಕರ್ಮಕಾಂಡ. ದೇವನಹಳ್ಳಿ ಹೈದರಾಬಾದ್ನಲ್ಲಿ ಕೆಎಸ್ ಎಕ್ಸಾಮ್ ನಡೀತಾ ಅನ್ನೋ ಪ್ರಶ್ನೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಈ ಅಧಿಕಾರಿಗಳು ಬರೆಸಿದ್ರ? ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಬಹಳ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಬರೆಸಿದ್ದಾರೆ ಅಂತ ಆರೋಪಗಳನ್ನ ಮಾಡ್ತಾ ಇದೆ. ಮೇನ್ ಆನ್ಸರ್ ಶೀಟ್ ತಗೊಂಡು ಹೋಗಿ ಬರೆಸಿದ್ದಾರೆ. ತನಿಖೆಗೆ ಆಗ್ರಹಿಸಿದ್ದಾರೆ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. ಆ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮಾತಾಡಿದ್ದಾರೆ. ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ. ಇವರು KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು 100% ಇದು KPSC ನಡೆಸಿರೋಂಥ KS ಎಕ್ಸಾಮ್ಸಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಇದ್ರ ಮೇಲೆ ತನಿಖೆ ಆಗಲೇಬೇಕು ಸರ್. ಮತ್ತು ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ. ಇವರು KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು ಬಗೆದಷ್ಟು ಬಯಲಾಗ್ತಾ ಇದೆ ಈ ಕೆಪಿಎಸ್ಸಿಯ ಕರ್ಮಕಾಂಡ. ದೇವನಹಳ್ಳಿ ಹೈದರಾಬಾದ್ನಲ್ಲಿ ಕೆಎಸ್ ಎಕ್ಸಾಮ್ ನಡೀತಾ ಅನ್ನೋ ಪ್ರಶ್ನೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಈ ಅಧಿಕಾರಿಗಳು ಬರೆಸಿದ್ರ? ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಬಹಳ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಬರೆಸಿದ್ದಾರೆ ಅಂತ ಆರೋಪಗಳನ್ನ ಮಾಡ್ತಾ ಇದೆ. ಮೇನ್ ಆನ್ಸರ್ ಶೀಟ್ ತಗೊಂಡು ಹೋಗಿ ಬರೆಸಿದ್ದಾರೆ. ತನಿಖೆಗೆ ಆಗ್ರಹಿಸಿದ್ದಾರೆ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. ಆ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮಾತಾಡಿದ್ದಾರೆ. ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ. ಇವರು KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು 100% ಇದು KPSC ನಡೆಸಿರೋಂಥ KS ಎಕ್ಸಾಮ್ಸಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಇದ್ರ ಮೇಲೆ ತನಿಖೆ ಆಗಲೇಬೇಕು ಸರ್. ಮತ್ತು ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ. ಇವರು KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು ಬಗೆದಷ್ಟು ಬಯಲಾಗ್ತಾ ಇದೆ ಈ ಕೆಪಿಎಸ್ಸಿಯ ಕರ್ಮಕಾಂಡ. ದೇವನಹಳ್ಳಿ ಹೈದರಾಬಾದ್ನಲ್ಲಿ ಕೆಎಸ್ ಎಕ್ಸಾಮ್ ನಡೀತಾ ಅನ್ನೋ ಪ್ರಶ್ನೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಈ ಅಧಿಕಾರಿಗಳು ಬರೆಸಿದ್ರ? ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಬಹಳ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಬರೆಸಿದ್ದಾರೆ ಅಂತ ಆರೋಪಗಳನ್ನ ಮಾಡ್ತಾ ಇದೆ. ಮೇನ್ ಆನ್ಸರ್ ಶೀಟ್ ತಗೊಂಡು ಹೋಗಿ ಬರೆಸಿದ್ದಾರೆ. ತನಿಖೆಗೆ ಆಗ್ರಹಿಸಿದ್ದಾರೆ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. ಆ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮಾತಾಡಿದ್ದಾರೆ. ಮತ್ತು ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ. ಇವರು KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು 100% ಇದು KPSC ನಡೆಸಿರೋಂಥ KS ಎಕ್ಸಾಮ್ಸಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಇದ್ರ ಮೇಲೆ ತನಿಖೆ ಆಗಲೇಬೇಕು ಸರ್. ಮತ್ತು ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ.
ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ ಇವರು. KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು ಬಗೆದಷ್ಟು ಬಯಲಾಗ್ತಾ ಇದೆ ಈ KPSCಯ ಕರ್ಮಕಾಂಡ. ದೇವನಹಳ್ಳಿ ಹೈದರಾಬಾದ್ನಲ್ಲಿ KS ಎಕ್ಸಾಮ್ ನಡೀತಾ ಅನ್ನೋ ಪ್ರಶ್ನೆ ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಈ ಅಧಿಕಾರಿಗಳು ಬರೆಸಿದ್ರ? ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಬಹಳ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಬರೆಸಿದ್ದಾರೆ ಅಂತ ಆರೋಪಗಳನ್ನ ಮಾಡ್ತಾ ಇದೆ. ಮೇನ್ ಆನ್ಸರ್ ಶೀಟ್ ತಗೊಂಡು ಹೋಗಿ ಬರೆಸಿದ್ದಾರೆ. ತನಿಖೆಗೆ ಆಗ್ರಹಿಸಿದ್ದಾರೆ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. ಆ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮಾತಾಡಿದ್ದಾರೆ. ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ ಇವರು. KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು 100% ಇದು KPSC ನಡೆಸಿರೋಂಥ KS ಎಕ್ಸಾಮ್ಸಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಇದ್ರ ಮೇಲೆ ತನಿಖೆ ಆಗಲೇಬೇಕು ಸರ್. ಮತ್ತು ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ ಇವರು. KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ KPSCಯ ಕರ್ಮಕಾಂಡ. ದೇವನಹಳ್ಳಿ ಹೈದರಾಬಾದ್ನಲ್ಲಿ KS ಎಕ್ಸಾಮ್ ನಡೀತಾ ಅನ್ನೋ ಪ್ರಶ್ನೆ ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಈ ಅಧಿಕಾರಿಗಳು ಬರೆಸಿದ್ರ? ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಬಹಳ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಬರೆಸಿದ್ದಾರೆ ಅಂತ ಆರೋಪಗಳನ್ನ ಮಾಡ್ತಾ ಇದೆ. ಮೇನ್ ಆನ್ಸರ್ ಶೀಟ್ ತಗೊಂಡು ಹೋಗಿ ಬರೆಸಿದ್ದಾರೆ. ತನಿಖೆಗೆ ಆಗ್ರಹಿಸಿದ್ದಾರೆ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. ಆ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮಾತಾಡಿದ್ದಾರೆ. ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ ಇವರು. KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು 100% ಇದು KPSC ನಡೆಸಿರೋಂಥ KS ಎಕ್ಸಾಮ್ಸಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಇದ್ರ ಮೇಲೆ ತನಿಖೆ ಆಗಲೇಬೇಕು ಸರ್. ಮತ್ತು ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ ಇವರು. KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು